ನಮಸ್ಕಾರ ಸ್ನೇಹಿತರೆ, ಕನ್ನಡ ಟೆಕ್ ಗುರುಗೆ ಸ್ವಾಗತ. ಇವತ್ತು ನಾವು ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್ ನ ಹೇಗೆ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಬಹುದು ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ನನ್ನ ಚಾನೆಲ್ ಕನ್ನಡ ಟೆಕ್ ಗುರುಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಬಹುದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಸೊ ಇದಲ್ದೇನೆ ನನ್ನ ಅದರ್ ವಿಡಿಯೋಸ್ ಕೂಡ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು. ಇಲ್ಲಿ ಸೊ ನಾನು ಕ್ರಿಯೇಟ್ ಮಾಡಿರೋಂಥ ಅದರ್ ವಿಡಿಯೋಸ್ ನ ನೋಡಬಹುದು. ಸೊ ಬನ್ನಿ ಹಾಗಾದ್ರೆ ನಾವು ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್ ನ ಹೇಗೆ ಪಾಸ್ವರ್ಡ್ ಆಗಿ ಪ್ರೊಟೆಕ್ಟ್ ಮಾಡಬಹುದು ಅಂತ ನೋಡೋಣ. ಸೊ ಇದನ್ನ ಏನಕ್ಕೆ ನಾವು ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ, ಸಮ್ ಕೇಸಸ್ ಏನಾದ್ರು ಕಾನ್ಫಿಡೆನ್ಷಿಯಲ್ ಡೇಟಾ ಇದ್ರೆ, ಏನಾದ್ರು ಪಾಸ್ವರ್ಡ್ ಇದ್ರೆ, ನೀವು ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಇದ್ರೆ ಯಾರು ನೋಡಬಾರ್ದು ಅಂತ ಅಂದ್ರೆ ನೀವು ಈ ತರ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡ್ಕೋಬಹುದು. ಇದನ್ನ ಕೂಡ ನೀವು ಮೇಲಲ್ಲಿ ಕೂಡ ಕಳಿಸಬಹುದು ಪ್ರೊಟೆಕ್ಟ್ ಮಾಡಿ. ಸೊ ಆಸ್ ಆಫ್ ನೋ ನಾನು ಆಲ್ರೆಡಿ ಒಂದು ಡಾಕ್ಯುಮೆಂಟ್ ಇಲ್ಲಿ ಇದೆ, ಇಲ್ಲಿ ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್. ಇದನ್ನ ಓಪನ್ ಮಾಡ್ತೇನೆ. ಈಗ ಇದನ್ನ ಓಪನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ನ ನೀವು ಈಗ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ, ನಾನು ಯೂಸ್ ಮಾಡ್ತಿರೋದು MS Office 2007. ಬಟ್ ಇದು ಮೆಥಡ್ ಬಂದ್ಬಿಟ್ಟು ಸೇಮ್ ಇರುತ್ತೆ 2010 ಮತ್ತೆ 2013 ಅಲ್ಲೂ. ಬಟ್ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿಪೇರ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನೀವು ಇನ್ಫೋ ಅಂತ ಒಂದು ಇದೆ, ಅಲ್ಲಿ ಸಿಗುತ್ತೆ ನಿಮಗೆ ಎನ್ಕ್ರಿಪ್ಟ್ ಪಾಸ್ವರ್ಡ್ ಅಂತ. ಬಟ್ ಇಲ್ಲಿ 2007 ನಲ್ಲಿ ಪ್ರಿಪೇರ್ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಾ ಇದೆ ಎನ್ಕ್ರಿಪ್ಟ್ ದಿ ಕಂಟೆಂಟ್ಸ್ ಆಫ್ ದಿಸ್ ಫೈಲ್, ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಇಲ್ಲಿ ನೀವು 1 2 3 ಅಂತ ನಾನು ಈಗ ಎಂಟರ್ ಮಾಡ್ತಾ ಇದ್ದೇನೆ. ಓಕೆ, ರೀ ಎಂಟರ್ ದಿ ಪಾಸ್ವರ್ಡ್ 1 2 3. ಓಕೆ, ಇದಾದ್ಮೇಲೆ ಸೇವ್ ಮಾಡಿ. ಒಂದ್ಸಲಿ ಸೇವ್ ಮಾಡಿದ್ಮೇಲೆ ಕ್ಲೋಸ್ ಮಾಡಿ, ಮತ್ತೆ ಓಪನ್ ಮಾಡಕ್ಕೆ ಟ್ರೈ ಮಾಡಿ. ನೋಡಿ ಪಾಸ್ವರ್ಡ್ ಕೇಳ್ತಾ ಇದೆ. ಈಗ ಮತ್ತೆ 1 2 3 ಅಂತ ಟೈಪ್ ಮಾಡಿ ಓಕೆ ಅಂತ ಕೊಟ್ರೆ ಆ ಪೇಜ್ ಓಪನ್ ಆಗುತ್ತೆ. ಸಪೋಸ್ ಇನ್ ಕೇಸ್ ನೀವು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರೋ ಡಾಕ್ಯುಮೆಂಟ್ ನ ಈಗ ನೀವು ರಿಮೂವ್ ಮಾಡಬೇಕು ಅಂತಂದ್ರೆ, ಸೇಮ್ ಪ್ರಿಪೇರ್ ಅಂತ ಹೋಗಿ ಎನ್ಕ್ರಿಪ್ಟ್ ಅಂತ ಆಪ್ಷನ್ ಹೋಗಿ, ಇಲ್ಲಿ ಆಲ್ರೆಡಿ ಪಾಸ್ವರ್ಡ್ ಇರುತ್ತೆ, ಅಲ್ಲಿ ರಿಮೂವ್ ಮಾಡಿ ಓಕೆ ಅಂತ ಕೊಡಿ. ಒಂದ್ಸಲಿ ಸೇವ್ ಮಾಡಿ ಕ್ಲೋಸ್ ಮಾಡಿ. ಮತ್ತೆ ಓಪನ್ ಮಾಡಿದಾಗ ಪಾಸ್ವರ್ಡ್ ಕೇಳೋದಿಲ್ಲ. ಸೊ ಇದಲ್ದೇ ಇನ್ನೊಂದು ಮೆಥಡ್ ಕೂಡ ಇದೆ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಇನ್ ಕೇಸ್ ಯಾರಿಗಾರು ನೀವು ಡಾಕ್ಯುಮೆಂಟ್ ಕಳಿಸ್ತೀರಾ, ಅವರು ಅವರಿಗೆ ರೀಡ್ ಓನ್ಲಿ ಮಾತ್ರ ಇರಬೇಕು, ಅದನ್ನು ಮಾಡಿಫೈ ಮಾಡಬಾರ್ದು. ಆ ಥರ ಆಪ್ಷನ್ ಕೂಡ ಇಲ್ಲಿ ನಾವು ಸೆಟ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ನ ಓಪನ್ ಮಾಡಿ ಸೇವ್ ಆ್ಯಪ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿ ಜನರಲ್ ಆಪ್ಷನ್. ಇಲ್ಲಿ ನೀವು ನೋಡ್ಬೋದು ಪಾಸ್ವರ್ಡ್ ಟು ಓಪನ್, ಪಾಸ್ವರ್ಡ್ ಟು ಮಾಡಿಫೈ. ಸೊ ಎರಡು ತರ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬಹುದು. ಒಂದು ಬರೀ ಓಪನ್ ಮಾಡಬೇಕು, ಅದಕ್ಕೆ ಒಂದು ಪಾಸ್ವರ್ಡ್. ಇನ್ ಕೇಸ್ ಅವ್ರು ಏನಾದ್ರು ಮಾಡಿಫೈ ಮಾಡಬೇಕು, ಅದಕ್ಕೋಸ್ಕರ ಇನ್ನೊಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬಹುದು. ಸೊ ಅವ್ರಿಗೆ ಮಾಡಿಫೈ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ರೀಡ್ ಓನ್ಲಿ ಇರುತ್ತೆ, ಅವ್ರಿಗೇನು ಮಾಡಿಫೈ ಮಾಡೋಕ್ಕಲ್ಲ ಡಾಕ್ಯುಮೆಂಟ್ಸ್. ಅವ್ರು ಬರೀ ಓದ್ಬೋದು ಅಷ್ಟೇ, ಅದ್ರಲ್ಲಿ ಏನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನ ಓದ್ಬೋದು, ಬಟ್ ಏನು ಮಾಡಿಫೈ ಮಾಡೋಕ್ಕೆ ಬರೋದಿಲ್ಲ. ಬನ್ನಿ ಹಾಗಾದ್ರೆ ನಾವು ಪಾಸ್ವರ್ಡ್ ಸೆಟ್ ಮಾಡೋಣ. ಇದಕ್ಕೆ 1 2 3 ಪಾಸ್ವರ್ಡ್ ಟು ಮಾಡಿಫೈ 1 2 3 4 ಮಾಡಿ ಓಕೆ ಅಂತ ಕೊಡಿ. ರೀ ಎಂಟರ್ ಪಾಸ್ವರ್ಡ್ ಟು ಓಪನ್ ಮತ್ತೊಂದ್ಸಲಿ ಎಂಟರ್ ಮಾಡಿ 1 2 3 1 2 3 4 ಓಕೆ ಅಂತ ಕೊಡಿ. ಸೇವ್ ಅಂತ ಕೊಡಿ. ಈಗ ಕ್ಲೋಸ್ ಮಾಡಿ, ಮತ್ತೆ ಓಪನ್ ಮಾಡಕ್ಕೆ ಟ್ರೈ ಮಾಡಿ. ನೋಡಿ ಎಂಟರ್ ಪಾಸ್ವರ್ಡ್ ಟು ಓಪನ್ ಫೈಲ್ 1 2 3 ಎಂಟರ್ ಮಾಡಿ. ನೋಡಿ ಇಲ್ಲಿ ಹೇಳ್ತಾ ಇದೆ ಎಂಟರ್ ಪಾಸ್ವರ್ಡ್ ಟು ಮಾಡಿಫೈ ಆರ್ ಓಪನ್ ರೀಡ್ ಓನ್ಲಿ. ನಿಮಗೆ ಮಾಡಿಫೈ ಪಾಸ್ವರ್ಡ್ ಗೊತ್ತಿದ್ರೆ ಎಂಟರ್ ಮಾಡಿ, ಇಲ್ಲ ಅಂತಂದ್ರೆ ನಿಮಗೆ ರೀಡ್ ಓನ್ಲಿ ಮಾತ್ರ ಇರುತ್ತೆ. ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ನ ಎಂಟರ್ ಮಾಡಿ, ಇನ್ನೊಂದು ನಿಮಗೆ ಮಾಡಿಫೈ ಮಾಡೋದಕ್ಕೆ ಬರಲ್ಲ. ಸೊ ಇದನ್ನ ಮತ್ತೆ ಕ್ಲೋಸ್ ಮಾಡಿ, ಓಪನ್ ಮಾಡಿ 1 2 3. ಈಗ ಮಾಡಿಫೈ ಪಾಸ್ವರ್ಡ್ ನ ಕೂಡ ನಾನು ಹಾಕ್ತೇನೆ 1 2 3 4. ಸೊ ಈ ತರ ಹಾಕ್ದಾಗ ನೀವು ಈಗ ಡಾಕ್ಯುಮೆಂಟ್ ನ ಮಾಡಿಫೈ ಮಾಡ್ಕೋಬಹುದು. ಈಗ
ಪಾಸ್ನ ರಿಮೂವ್ ಮಾಡಬೇಕು ಅಂತ ಅಂದರೆ ಸೇಮ್ ಆಪ್ಷನ್, ಒಂದು ಪಾಸ್ವರ್ಡ್ ಕೊಡಿ, ಆಮೇಲೆ ಸೇವ್ ಆಸ್ ಅಂತ ಕೊಡಿ. ಈ ಟೂಲ್ಸ್ಗೆ ಬಂದು ಜನರಲ್ ಆಪ್ಷನ್, ಪಾಸ್ವರ್ಡ್ ಟು ಓಪನ್, ಬ್ಲಾಂಕ್ ಮಾಡಿ, ಎಂಟಿ ಮಾಡಿ, ಖಾಲಿ ಬಿಡಿ, ಆಮೇಲೆ ಓಕೆ ಅಂತ ಕೊಡಿ. ಸೇವ್. ಸೊ ಈಗ ನೀವು ಓಪನ್ ಮಾಡಿದಾಗ ಪಾಸ್ವರ್ಡ್ ಕೇಳೋದಿಲ್ಲ. ನೋಡಿದ್ರಲ್ಲ ಹೇಗೆ ಪಾಸ್ವರ್ಡ್ನ ವರ್ಡ್ಪ್ಯಾಡ್ ಡಾಕ್ಯುಮೆಂಟ್ನ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಫೇಸ್ಬುಕ್ ಅಕೌಂಟ್ ಕೂಡ ಇದೆ. ಸೊ ಫೇಸ್ಬುಕ್ ಪೇಜ್ನ ಕೂಡ ನೀವು ಲೈಕ್ ಮಾಡ್ಬೋದು. ಥ್ಯಾಂಕ್ ಯು.